ಸೊ ಗೈಸ್, ಇನ್ನು ಬಿ ಟಿ ಸಿಯಲ್ಲಿ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಸಿಸ್ನ ಹೇಳಿದೆ. ನೆಕ್ಸ್ಟ್ ವೀಕಲ್ಲಿ ಮೇ ಬಿ ಕ್ರಿಪ್ಟೋ ಕರೆನ್ಸಿ ಬುಲ್ಲಿಶ್ ಇರಲಿದೆ ಅಂದ್ಬಿಟ್ಟು, ಅಪ್ ಟ್ರೆಂಡ್ ಇರಲಿದೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನೋಡಿ, ಕ್ರಿಪ್ಟೋ ಕರೆನ್ಸಿಲಿ ಯಾವ ರೀತಿ ಚಾರ್ಟು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೂನ್ ಇರುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತಲೂ ಹೇಳ್ತಾರೆ. ಅದಕ್ಕೆ ಸೊ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು 1,12,000ಗೆ ಸಪೋರ್ಟ್ ಲೆವೆಲ್ ಇತ್ತು, ರೈಟ್. ಇಲ್ಲಿ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಅಂದರೆ ಸಪೋರ್ಟ್ ಲೆವೆಲ್ ಅಥವಾ ನೀವು ಡಿಮ್ಯಾಂಡ್ ಜೂನ್ ಅಂತಲೂ ಹೇಳ್ಬೋದು. ಈ ಡಿಮ್ಯಾಂಡ್ ಜೂನಿಂದನೇ ತಿರ್ಗಾ ಮಾರ್ಕೆಟು ಅಪ್ ಟ್ರೆಂಡಲ್ಲೂ ಇದೆ. ನೀವು ನೋಡ್ಬೋದು ಇವಾಗ ಈಗ ರೆಸಿಸ್ಟೆನ್ಸ್ ಎಲ್ಲಿದೆ, ಸಪ್ಲೈ ಜೂನ್ ಎಲ್ಲಿದೆ. ಇದಕ್ಕೆ ರೆಸಿಸ್ಟೆನ್ಸ್ ಅಂದರೆ ಸಪ್ಲೈ ಜೂನ್, ಇಲ್ಲಿ ತಿರ್ಗಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೂನ್ ಅಂತ ಹೇಳ್ತಾರೆ, ರೈಟ್. ಸೊ ಇಲ್ಲಿಂದ ರೆಸಿಸ್ಟೆನ್ಸ್ ಇದೆ. ಸೊ ಇವಾಗ ನಾವು ಇದರಲ್ಲಿ ಟ್ರೇಡ್ ಮಾಡೋ ಹಾಗಿಲ್ಲ, ಯಾಕಂತಂದರೆ ಮಧ್ಯದಲ್ಲಿದ್ದೀವಿ ನಾವು ಇವಾಗ, ರೈಟ್. ಸೊ ಅದಕ್ಕೋಸ್ಕರ ಏನಂತಂದರೆ ಈ ರೀತಿಯ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೂನ್ ಏನಿರುತ್ತೆ ಅದನ್ನು ನಿಮಗೆ ತೆಗಿಯೋಕ್ಕೆ ಬಂದುಬಿಟ್ರೆ ಈಸಿಯಾಗಿ ನೀವು ಏನಿದೆ 1,000 ಪಾಯಿಂಟ್ಸ್ 2,000 ಪಾಯಿಂಟ್ಸ್ ಇದರಲ್ಲಿ ಕ್ರಿಪ್ಟೋದಲ್ಲಿ ಈಸಿಯಾಗಿ ನೀವು ಕಂಡುಹಿಡಿಬೋದು, ತಗೊಬೋದು, ರೈಟ್. ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಇದರಲ್ಲಿ ಹೇಳಿ ಇದೇ ರೀತಿಯಾಗಿ ಮಾರ್ಕ್ ಮಾಡಿ ತೋರಿಸಿದ್ದೆ. 12,000 1,12,000 1,13,000 ಏನಿದೆ ಇಂಪಾರ್ಟೆಂಟ್ ಸಪೋರ್ಟ್ ಜೋನ್ ಇದೆ. ಸೊ ಅಲ್ಲಿಂದನೇ ಅಪ್ ಟ್ರೆಂಡಲ್ಲಿ ಹೋಗ್ಬೋದು ಅಂದ್ಬಿಟ್ಟು. ಸೊ ಅದೇ ರೀತಿಯಾಗಿ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ಸೊ ಒಂದು ವೇಳೆ ನಾವು ಯಾವ ರೀತಿ ಅಂದರೆ ನಮಗೆ ತೋರಿಸ್ತೀನಿ ನಿಮಗೆ ಲಾಂಗು. ಇಲ್ಲಿ ಬಂದುಬಿಟ್ಟು ಸಪೋರ್ಟ್ ಲೆವೆಲ್ಗೆ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಆ ಗ್ರೀನ್ ಕ್ಯಾಂಡಲ್ನ ತಿರ್ಗಾ ನಾವು ನೆಕ್ಸ್ಟ್ ಕ್ಯಾಂಡಲಲ್ಲಿ ಈ ಒಂದು ಗ್ರೀನ್ ಕ್ಯಾಂಡಲ್ನ ಏನಿದೆ ಗ್ರೀನ್ ಕ್ಯಾಂಡಲ್ನ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ತಿರ್ಗಾ ನಾವು ತೊಗೊಂಡಿದ್ರೆ ಇವಾಗ ಅರೌಂಡ್ 1:2 ನಮಗೆ ಇಲ್ಲಿ ಸಿಗ್ತಾ ಇತ್ತು, ರೈಟ್. ಸೊ 1:2 1:3ವರೆಗೂ ಇಲ್ಲಿ ಇವಾಗ ರೆಸಿಸ್ಟೆನ್ಸ್ ಇದೆ ಮೇಲ್ಗಡೆ, ರೈಟ್. ಸೊ ಆ ರೀತಿಯಾಗಿ ಈ ರೀತಿ ಒಂದು ಅನಾಲಿಸಿಸ್ ಏನಿದೆ ರೆಸ್ಪೆಕ್ಟ್ ಮಾಡುತ್ತೆ. ಯಾರೂ 100% ಇದರಲ್ಲಿ ಕರೆಕ್ಟಾಗಿರೋದಿಲ್ಲ. ಈ ರೀತಿ ಅನಾಲಿಸಿಸ್ ಏನಿರುತ್ತೆ, ಈ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೋನ್ ಏನಿರುತ್ತೆ ಇದನ್ನು ನೀವು ತೆಗಿಯೋಕ್ಕೆ ಬಂದುಬಿಟ್ರೆ ಅಷ್ಟೇ ಆಗೋಯ್ತು, ರೈಟ್. ಸೊ ನೋಡಿ ಯಾವ ರೀತಿ ರೆಸ್ಪೆಕ್ಟ್ ಆಗ್ತಾ ಇದೆ. ಕರೆಕ್ಟಾಗಿ ಬಂದುಬಿಟ್ಟು 1,12,000 ಸಪೋರ್ಟ್ ಜೋನ್ ಇತ್ತು ಇಲ್ಲಿ ನಿಮಗೆ. ಅದೇ ರೀತಿಯಾಗಿ ಅಲ್ಲಿ ಸಪೋರ್ಟ್ಗೆ ರೆಸ್ಪೆಕ್ಟ್ ಮಾಡಿಬಿಟ್ಟು ತಿರ್ಗಾ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಕಂಟಿನ್ಯೂ. ಇವಾಗ ತಿರ್ಗಾ ಇಲ್ಲೇನಿದೆ 1,20,000 to 19,000 ಏನಿದೆ ರೆಸಿಸ್ಟೆನ್ಸ್ ಇದೆ. ಸೊ ತಿರ್ಗಾ ನಾವು ಇಲ್ಲಿ ಇವಾಗ ಟ್ರೇಡ್ ತೊಗೊಂಡ್ರೆ ಮತ್ತೆ ನಮಗೆ ಸ್ಟಾಪ್ ಲಾಸ್ ಇಟ್ಟಾಕ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಟ್ರೇಡ್ ಮಾಡೋವಾಗಿಲ್ಲ. ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ, ಸಪೋರ್ಟ್ ಲೆವೆಲಲ್ಲಿ, ಇಲ್ಲ ಒಂದು ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲಲ್ಲಿ. ಸೊ ಒಂದು ವೇಳೆ ಈ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಬ್ರೇಕೌಟ್ ಆಗಿ ಕ್ಲೋಸ್ ಆಗಿ ತಿರ್ಗಾ ರೀಟೆಸ್ಟ್ ತೊಗೊಂಡಿಲ್ಲಿ ತಿರ್ಗಾ ಇಲ್ಲಿ ರೀಟೆಸ್ಟ್ ತೊಗೊಂಡು ಇಲ್ಲಿ ಬ್ರೇಕೌಟ್ ಆಗಿ ತಿರ್ಗಾ ರೀಟೆಸ್ಟ್ ತೊಗೊಂಡು ತಿರ್ಗಾ ಗ್ರೀನ್ ಕ್ಯಾಂಡಲ್ ಸಿಕ್ತು ಅಂತಂದರೆ ಆ ಗ್ರೀನ್ ಕ್ಯಾಂಡಲ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಈಸಿಯಾಗಿ ಅಲ್ಲಿಂದ 3,000 4,000 ನೀವು ನೆಕ್ಸ್ಟ್ ವೀಕು ಅಥವಾ ಬರೋ ನೆಕ್ಸ್ಟ್ ವೀಕಲ್ಲಿ ನೋಡ್ಬೋದು 1,25,000 1,30,000ವರೆಗೂ ಬಿಟ್ಕಾಯಿನ್ನು ಹೋಗ್ಬೋದು. ಒಂದು ವೇಳೆ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕೌಟ್ ಆಯಿತು, ರೀಟೆಸ್ಟ್ ಮಾಡಿ ತಿರ್ಗಾ ಹೋಯಿತು ಅಂದರೆ. ಇಲ್ಲ ಅಂತಂದರೆ ಮತ್ತೆ ತಿರ್ಗಾ ಏನಾಗುತ್ತೆ ಅಂದರೆ ನಮಗೆ ಇದೇ ಒಂದು ಲೆವೆಲ್ ಏನಿದೆ ತಿರ್ಗಾ ರೆಸಿಸ್ಟೆನ್ಸ್ ಲೆವೆಲ್, ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ಲು ಆ್ಯಂಡ್ ಇದೊಂದು ಸಪೋರ್ಟ್ ಲೆವೆಲ್, ಈ ಲೆವೆಲಲ್ಲಿ ಮತ್ತೆ ಒಂದು ವೀಕ್ನ ನಮಗೆ ಈ ರೀತಿ ಸೈಡ್ ವೇಸ್ ಮಾರ್ಕೆಟನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ಈ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್, ರೈಟ್. ಸೊ ಈ ರೀತಿಯಾಗಿ ಏನಿದೆ ನೀವು ಇದರಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ತೆಗಿಬೋದು. ಆ್ಯಂಡ್ ಇದರಲ್ಲಿ ಏನಿದೆ ತುಂಬ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೋನ್ ಇದೆ, ತುಂಬ ರೆಸ್ಪೆಕ್ಟ್ ಕೊಡುತ್ತೆ. ಕ್ರಿಪ್ಟೋದಲ್ಲಿ ನೀವು ಈಸಿಯಾಗಿ ಕಲಿಬೋದು ಗೈಸ್, ಓಕೆ. ಸೊ ಮುಂದಿನ ನೆಕ್ಸ್ಟ್ ವೀಕಲ್ಲಿ ನನಗೆ ಅನಿಸಿಗಿರೋ ಪ್ರಕಾರ ಬಿ ಟಿ ಸಿಯಲ್ಲಿ ತುಂಬಾ ಅಪ್ ಟ್ರೆಂಡ್ ಇರುವಂಥ ಸಾಧ್ಯತೆ ಇದೆ. ಯಾಕಂದರೆ ಇವಾಗ ತುಂಬ ಸೈಡ್ ವೇಸ್ ಇತ್ತು. ಈ ಒಂದು ಎಷ್ಟು ನೀವು ನೋಡ್ಬೋದು ಅರೌಂಡ್ 15-20 ದಿವಸದಿಂದ ಸೈಡ್ ವೇಸೇ ಇದೆ. ಈ ಒನ್ ಡೇ ಕ್ಯಾಂಡಲ್ ಇದೆ ನಾನು ತೋರಿಸ್ತಾ ಇರೋದು ನಿಮಗೆ. ಸೊ ಹಾಗಾಗಿ ಇವಾಗ ತಿರ್ಗಾ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂದರೆ ಮೇ ಬಿ ದಿಸ್ ಟೈಮ್ ಬ್ರೇಕ್ ಆಗ್ಬೋದು. ಸೊ ಬ್ರೇಕ್ ಆಯಿತು ಅಂದರೆ 1,25,000 ಈಸಿಯಾಗಿ ಹೋಗುತ್ತೆ ಗೈಸ್, ಓಕೆ. ಸೊ ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತು. ಇಷ್ಟ ಹಿಡಿದು ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಟೇಕ್ ಕೇರ್, ಬಾಯ್.